ಪ್ರತಿದಿನ ಪ್ರತಿ ಕ್ಷಣ ನಿಮಗೆ ಕಂಪ್ಲೀಟ್ ಆದಂತ ಡೀಟೇಲ್ಸ್ ಅನ್ನ ಕೊಡ್ತಾ ಇದ್ವಿ. ಯಾವ್ಯಾವ ರೀತಿಯಾಗಿ ಪಾಕಿಸ್ತಾನ ಅಟ್ಯಾಕ್ ಮಾಡ್ತಾ ಇದೆ, ಅದಕ್ಕೆ ಡಿಫೆನ್ಸ್ ಮಾಡಿಕೊಂಡು ಅಫೆನ್ಸ್ ಮೂಡ್ ಅಲ್ಲಿ ಭಾರತ ಕೂಡ ಉತ್ತರವನ್ನ ಕೊಡ್ತಾ ಇದೆ ಅನ್ನುವಂಥದ್ರ ಬಗ್ಗೆ. ಹಾಗೆ ಸ್ಥಳಗಳ ಬಗ್ಗೆನೂ ಕೂಡ ನಿಮಗೆ ತೋರಿಸ್ತಾ ಇದ್ವಿ. ನಿನ್ನೆ 15 ಸ್ಥಳಗಳನ್ನ ಟಾರ್ಗೆಟ್ ಮಾಡಿತ್ತು ಪಾಕಿಸ್ತಾನ. ಇವತ್ತು ಅಂದ್ರೆ ಇವತ್ತಿನ ಬೆಳಗಿನ ಜಾವ 26 ಸ್ಥಳಗಳನ್ನ ಟಾರ್ಗೆಟ್ ಮಾಡಲಾಗಿತ್ತು. ಆ 26 ಸ್ಥಳಗಳು ಯಾವ ಕಾರಣಕ್ಕೋಸ್ಕರ ಟಾರ್ಗೆಟ್ ಆಗಿತ್ತು, ಯಾವುದನ್ನ ಅವರು ಅಂದ್ರೆ ಯಾವ ಕ್ಷಿಪಣಿ ಮುಖಾಂತರ ಅವರು ಅಟ್ಯಾಕ್ ಮಾಡುವಂತ ಪ್ರಯತ್ನ ಮಾಡಿದ್ರು, ಅದು ಎಷ್ಟು ಇಂಪಾರ್ಟೆಂಟ್ ಭಾರತಕ್ಕೆ, ಅದನ್ನೆಲ್ಲವನ್ನೂ ಕೂಡ ಭಾರತ ಯಾವ ರೀತಿಯಾಗಿ ಹೊಡೆದಾಕಿರುವಂಥದ್ದು, ಆ ಕ್ಷಿಪಣಿಗಳನ್ನು ನಾಶ ಮಾಡಿದೆ, ಡ್ರೋನ್ಗಳನ್ನ ನಾಶ ಮಾಡಿದೆ, ಅದೆಲ್ಲದ್ರ ಬಗ್ಗೆನೂ ಕೂಡ ಕಂಪ್ಲೀಟ್ ಆದಂತ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತೀವಿ. ಪ್ರಮುಖವಾಗಿ 4 ರಾಜ್ಯಗಳ 26 ಸ್ಥಳಗಳನ್ನ ಟಾರ್ಗೆಟ್ ಮಾಡಲಾಗಿತ್ತು. ಅದರ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನಮ್ಮ ಜೊತೆ ಗ್ರೂಪ್ ಕ್ಯಾಪ್ಟನ್ ಆಗಿರುವಂತ ಗಣೇಶ್ ರವಿಕುಮಾರ್ ಸರ್ ಇದ್ದಾರೆ, ನಿವೃತ್ತ ಸೇನಾಧಿಕಾರಿ. ಅವರು ಕೂಡ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾರೆ. ಇನ್ನಷ್ಟು ಇನ್ ಡೀಟೇಲ್ ಆಗಿ ನಿಮಗೆ ಮಾಹಿತಿಯನ್ನ ಕೊಡುವಂತ ಕೆಲಸವನ್ನ ನ್ಯೂಸ್ 18 ಇಂದ ಮಾಡಲಾಗ್ತಾ ಇದೆ. ಅವ್ರನ್ನ ಮಾತನಾಡಿಸ್ತಾ ಹೋಗ್ತಾ ಹಾಗೆ ಅದರ ಬಗ್ಗೆ ಕಂಪ್ಲೀಟ್ ಆದಂತ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತೀವಿ. ಸರ್, ಅದಕ್ಕೂ ಮುಂಚೆ ಒಂದು ಬ್ರೇಕಿಂಗ್ ನ್ಯೂಸ್ಗಳಿದಾವೆ, ಅದನ್ನ ತಗೊಂಡ್ಬಿಟ್ಟು ನೆಕ್ಸ್ಟ್ ನಾವು ಟಾಪಿಕ್ ಬರೋಣ. ಪಾಕಿಸ್ತಾನದ ಡ್ರೋನ್ಸ್ ಮಿಸೈಲ್ ಧ್ವಂಸ, ಭಾರತ ಪಾಕ್ ನಡುವೆ ಹೆಚ್ಚಾಗ್ತಾ ಇರುವಂತದ್ದು ಸಂಘರ್ಷ. ಅಜಿತ್ ದೋವಲ್ ಜೊತೆ ಪ್ರಧಾನಿ ಮೋದಿ ಚರ್ಚೆಯನ್ನ ಮಾಡ್ತಾ ಇದ್ರು, ಅದು ಅಂತ್ಯವಾಗಿದೆ. ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಪಾಕಿಸ್ತಾನದ ದಾಳಿ, ಭಾರತದ ಪ್ರತಿ ದಾಳಿ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ವಾಟ್ ನೆಕ್ಸ್ಟ್, ನಾವು ನೆಕ್ಸ್ಟ್ ಯಾವ ರೀತಿಯಾಗಿ ಮೂವ್ ಮಾಡಬೇಕು, ಏನ್ ಮಾಡಬೇಕು, ಅದ್ರ ಬಗ್ಗೆ ಸಂಪೂರ್ಣವಾದಂತ ಮಾಹಿತಿಯನ್ನ ಪಡೆದುಕೊಳ್ಳೋದ್ರ ಜೊತೆಗೆ ಸಲಹೆಯನ್ನ ಕೂಡ ಕೊಡಲಾಗಿದೆ, ಸಲಹೆಯನ್ನ ಕೂಡ ಪಡ್ಕೊಳ್ಳಲಾಗಿದೆ. ಮತ್ತೊಂದೆಡೆ ಸೇನಾ ಮುಖ್ಯಸ್ಥರ ಜೊತೆ ರಕ್ಷಣಾ ಸಚಿವರು ಸಭೆಯನ್ನ ಮಾಡ್ತಾ ಇದ್ದಾರೆ. ಬಿಕಾಸ್ ಇಲ್ಲಿ ಯಾವುದೇ ನಿರ್ಧಾರವನ್ನ ಕೈಗೊಳ್ಳುವಂತ ಸಂದರ್ಭದಲ್ಲಿ ಡೆಮಾಕ್ರೆಟಿಕ್ ನೇಷನ್ ಆಗಿರುವಂತ ಹಿನ್ನೆಲೆಯಲ್ಲಿ ಭಾರತ ಪೊಲಿಟಿಕಲ್ ಡಿಸಿಷನ್ಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ಪೊಲಿಟಿಕಲ್ ವಿಲ್ ಪವರ್ ಬೇಕಾಗುತ್ತೆ. ಯಾಕೆಂದ್ರೆ ಫ್ರೀ ಹ್ಯಾಂಡ್ಸ್ ಅಂದ ತಕ್ಷಣ ಮಿಲಿಟರಿ ಅವರು ಎಲ್ಲವನ್ನೂ ಕೂಡ ತನ್ನದೇ ನಿರ್ಧಾರವನ್ನ ಮಾಡ್ಲಿಕ್ಕೆ ಆಗೋದಿಲ್ಲ. ಅಲ್ಲಿ ಇಲ್ಲಿನ ಸರ್ಕಾರಗಳು ಕೂಡ ಅದಕ್ಕೆ ಒಂದು ಸೂಚನೆಯನ್ನ ಕೊಡಬೇಕಾಗುತ್ತೆ, ಗ್ರೀನ್ ಸಿಗ್ನಲ್ ನ ಕೊಡಬೇಕಾಗುತ್ತೆ. ಆ ಕೆಲಸವನ್ನ ತುಂಬಾ ನೀಟಾಗಿ ನಿಭಾಯಿಸ್ತಾ ಇದೆ ಕೇಂದ್ರ ಸರ್ಕಾರ. ಭಾರತ ಪಾಕಿಸ್ತಾನ ಮಧ್ಯೆ ತೀವ್ರಗೊಂಡಿರುವಂತದ್ದು ಸಂಘರ್ಷ. ರಕ್ಷಣಾ ಇಲಾಖೆ, ವಿದೇಶಾಂಗ ಇಲಾಖೆ ಸುದ್ದಿಗೋಷ್ಠಿಯನ್ನ ಮಾಡ್ತು. ರಕ್ಷಣಾ ಇಲಾಖೆ ಮತ್ತು ವಿದೇಶಾಂಗ ಇಲಾಖೆ ಮೊನ್ನೆಯಿಂದ ಏನೇನಾಗ್ತಾ ಇದೆ ಅದರ ಕಂಪ್ಲೀಟ್ ಗ್ರೌಂಡ್ ರಿಪೋರ್ಟ್ ಅನ್ನ ಕೊಡ್ತಾ ಇದ್ದಾರೆ ಬ್ರೀಫ್ ಮಾಡುವಂತ ಸಂದರ್ಭದಲ್ಲಿ. ಪಾಕ್ ಪ್ರಚೋದಿತ ದಾಳಿಗೆ ತಕ್ಕ ಉತ್ತರವನ್ನ ಕೊಡ್ತಾ ಇದ್ದೇವೆ, ನಾವು ಸಮರ್ಥವಾಗಿ ನಿಭಾಯಿಸಿದ್ದೇವೆ, ನಮ್ಮ ಟಾರ್ಗೆಟ್ ಎಲ್ಲವೂ ಕೂಡ ಯಶಸ್ವಿ ಆಗಿದೆ. ಒಂದೇ ಒಂದು ಟಾರ್ಗೆಟ್ ಪಾಕಿಸ್ತಾನದ್ದು ರೀಚ್ ಆಗ್ಲಿಕ್ಕೆ ಬಿಟ್ಟಿಲ್ಲ ನಾವು. ಪಾಕಿಸ್ತಾನದ ಎಲ್ಲ ಮಿಸೈಲ್ ಡ್ರೋನ್ ಅನ್ನ ವಿಫಲಗೊಳಿಸಿದ್ದೇವೆ. ಲಾಂಗ್ ರೇಂಜ್ ವೆಪನ್ ಗಳನ್ನ ಕೂಡ ಯೂಸ್ ಮಾಡಲಾಗಿತ್ತು, ಅದನ್ನು ಕೂಡ ವಿಫಲಗೊಳಿಸಿದ್ದೇವೆ. ಫೈಟರ್ ಏರ್ ಕ್ರಾಫ್ಟ್ ಡ್ರೋನ್ ಅನ್ನ ಬಳಸಿ ದಾಳಿಯನ್ನ ಮಾಡಿದ್ದಾರೆ, ಎಲ್ಲವನ್ನು ಕೂಡ ನಾಶಪಡಿಸಲಾಗಿದೆ. ಪಾಕಿಸ್ತಾನದ 4 ಏರ್ ಬೇಸ್ಗಳನ್ನ ಧ್ವಂಸ ಮಾಡಿದ್ದೇವೆ ಅಂತ ಕೂಡ ಹೇಳಿದ್ರು. ಸೈನಿಕರು ಹಾಗೂ ನಾಗರಿಕರನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಪಾಕಿಸ್ತಾನದವರು. ಯುದ್ಧ ವಿಮಾನ ಬಳಸಿ ದಾಳಿಯನ್ನ ಮಾಡಿ ಉತ್ತರವನ್ನ ಕೊಟ್ಟಿದ್ದೇವೆ. ನಮ್ಮ S-400 ಧ್ವಂಸ ಆಗಿಲ್ಲ. ಪಾಕ್ ಸುಳ್ಳನ್ನ ಹೇಳ್ತಾ ಇದೆ. ಬಿಕಾಸ್ S-400 ಅನ್ನ ಧ್ವಂಸ ಮಾಡಿಬಿಟ್ಟಿದೀವಿ ಅಂತ ಅಲ್ಲಿ ಬಿಟ್ಟು ಪ್ರಚಾರವನ್ನ ಪಡ್ಕೊಳ್ತಾ ಇರುವಂತದ್ದು ಪಾಕಿಸ್ತಾನ. ಅದಕ್ಕೆ ರಿಯಲ್ ಟೈಮ್ ಅನ್ನ ಕೂಡ ತೋರಿಸಿ ಅಟ್ ಪ್ರೆಸೆಂಟ್ S-400 ಯಾವ ಸ್ಥಿತಿಯಲ್ಲಿದೆ, ಅವ್ರು ಹೇಳ್ತಾ ಇರುವಂತ ಮಿಸ್ ಗೈಡ್ ಬಗ್ಗೆನೂ ಕೂಡ ಮಾಹಿತಿಯನ್ನ ಕೊಟ್ಟರು. ಎಷ್ಟು ಸುಳ್ಳು ಹೇಳ್ತಾ ಇದೆ ಪಾಕಿಸ್ತಾನ, ಯಾಮರ್ಸುವಂತ ಕೆಲಸವನ್ನ ಮಾಡಲಾಗ್ತಾ ಇದೆ, ಅವರ ಕ್ಷಿಪಣಿಗಳನ್ನ ಹೊಡೆದಾಕಲಾಗಿದೆ, ಅದೆಲ್ಲದರ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಕೊಟ್ಟರು ಇವತ್ತು ಸುದ್ದಿಗೋಷ್ಠಿಯ ಸಂದರ್ಭದಲ್ಲಿ. ಇನ್ನು ಭಾರತದ ಸಂಯಮ ಕೆಣಕ್ತಾ ಇರುವಂತದ್ದು ಪಾಕಿಸ್ತಾನ 4 ರಾಜ್ಯಗಳ 26 ಸ್ಥಳಗಳ ಮೇಲೆ ದಾಳಿಯನ್ನ ಮಾಡಲಾಗಿರುವಂತದ್ದು, ವಿಫಲ ಯತ್ನವನ್ನ ಮಾಡಲಾಗಿದೆ. ಮೊನ್ನೆ ರಾತ್ರಿ ಅವರು 15 ಸ್ಥಳಗಳನ್ನ ಟಾರ್ಗೆಟ್ ಮಾಡಿದ್ರು. ಅವೆಲ್ಲವೂ ಕೂಡ ಏರ್ ಸ್ಟ್ರಿಪ್, ಏರ್ ಬೇಸ್ಗಳು. ಅದರ ಮೇಲೆ ಟಾರ್ಗೆಟ್ ಮಾಡಿ ಕ್ಷಿಪಣಿ ದಾಳಿಯನ್ನ ಮಾಡುವಂತ ಪ್ರಯತ್ನ, ಡ್ರೋನ್ ದಾಳಿಯನ್ನ ಮಾಡುವಂತ ಪ್ರಯತ್ನ ಪಟ್ಟರು. ಒಂದೇ ಒಂದು ಯಶಸ್ವಿ ಆಗಲಿಲ್ಲ, ಎಲ್ಲವನ್ನೂ ಕೂಡ ನಾಶ ಮಾಡಲಾಯಿತು. ನಮ್ಮ S-400 ಆಕಾಶ ಸಮರ್ಥವಾಗಿ ಅವೆಲ್ಲವನ್ನೂ ಕೂಡ ನಾಶ ಮಾಡಿದ್ರು. ಏರ್ ಡಿಫೆನ್ಸ್ ಸಿಸ್ಟಮ್ ಅಷ್ಟು ಸ್ಟ್ರಾಂಗ್ ಆಗಿದೆ. ನೆನ್ನೆನೂ ಕೂಡ ಅಟ್ಯಾಕ್ ಆದಂತ ಸಂದರ್ಭದಲ್ಲಿ ಯಾವುದೂ ಕೂಡ ಟಾರ್ಗೆಟ್ ರೀಚ್ ಆಗಿಲ್ಲ. ದಾಳಿಗೆ ವಿಫಲ ಯತ್ನವನ್ನ ಮಾಡಿತ್ತು ಪಾಕಿಸ್ತಾನ. ಪಾಕಿಸ್ತಾನದ ಪ್ರತಿ ದಾಳಿ ವಿಫಲಗೊಳಿಸಿರುವಂತದ್ದು ಭಾರತ. ಆಗಸದಲ್ಲೇ ಪಾಕ್ ಕ್ಷಿಪಣಿ ಡ್ರೋನ್ಗಳನ್ನ ಧ್ವಂಸಗೊಳಿಸಲಾಗ್ತಾ ಇದೆ, ಏರ್ನಲ್ಲೇ ಬ್ಲಾಸ್ಟ್ ಮಾಡಲಾಗ್ತಾ ಇದೆ. 4 ರಾಜ್ಯಗಳ ಪ್ರಮುಖ ಸ್ಥಳಗಳನ್ನ ಟಾರ್ಗೆಟ್ ಮಾಡಿದ್ದಂತ ಪಾಕಿಸ್ತಾನ. ಆ 4 ರಾಜ್ಯಗಳು ಯಾವುದಪ್ಪ? ಜಮ್ಮು ಕಾಶ್ಮೀರ, ಪಂಜಾಬ್, ಗುಜರಾತ್ ಮತ್ತು ರಾಜಸ್ಥಾನ. ಇವೆಲ್ಲವೂ ಕೂಡ ಗಡಿಗೆ ಹೊಂದ್ಕೊಂಡಿರುವಂತ ರಾಜ್ಯಗಳು. ಆ ರಾಜ್ಯಗಳಿಗೆ ಸಂಬಂಧಪಟ್ಟಂತ 26ಕ್ಕೂ ಹೆಚ್ಚಿನ ಸ್ಥಳಗಳನ್ನ ಟಾರ್ಗೆಟ್ ಮಾಡಲಾಗಿತ್ತು. ಪಾಕಿಸ್ತಾನಕ್ಕೆ ತಕ್ಕ ತಿರುಗೇಟನ್ನ ಕೊಟ್ಟಿದೆ ಭಾರತೀಯ ಸೇನೆ. ಆಗಸದಲ್ಲೇ ಕ್ಷಿಪಣಿ ಡ್ರೋನ್ಗಳು ಪೀಸ್ ಆಗಿದ್ದಾವೆ. 100ಕ್ಕೂ ಅಧಿಕ ಡ್ರೋನ್ಗಳನ್ನ ಹೊಡೆದುಳಿಸಿರುವಂತದ್ದು ಭಾರತ. ಪಾಕಿಸ್ತಾನ ಪ್ರತಿ ಟಾರ್ಗೆಟ್ ಅನ್ನ ವಿಫಲಗೊಳಿಸಿದೆ ಭಾರತ. ಹಾಗಾದ್ರೆ ಆ ಪ್ಲೇಸಸ್ಗಳು ಯಾವುದು,
ಆ ಪ್ಲೇಸಸ್ಗಳನ್ನೇ ಯಾವ ಕಾರಣಕ್ಕೋಸ್ಕರ ಟಾರ್ಗೆಟ್ ಮಾಡಲಾಗಿತ್ತು, ಅದೆಲ್ಲದ್ರ ಬಗ್ಗೆನೂ ಕೂಡ ಸಂಪೂರ್ಣವಾದಂಥ ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ನಾನು ಆಗಲೇ ವೆಲ್ಕಮ್ ಮಾಡಿಕೊಂಡೆ ನಮ್ಮ ಗ್ರೂಪ್ ಕ್ಯಾಪ್ಟನ್ ಆಗಿರುವಂಥ ರವಿಕುಮಾರ್ ಸರ್, ಗಣೇಶ್ ರವಿಕುಮಾರ್ ಸರ್ ಅವರು ಇದ್ದಾರೆ. ಅವರೇ ಇದನ್ನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾರೆ. ಒಂದೊಂದೇ ದೃಶ್ಯಾವಳಿಯನ್ನು ನಿಮಗೆ ತೋರಿಸ್ತಾ ಹೋಗ್ತೀವಿ ಗ್ರಾಫಿಕ್ಸ್ ಮುಖಾಂತರ, ಯಾವ್ಯಾವ ರಾಜ್ಯದಲ್ಲಿ ಯಾವೆಲ್ಲ ಸ್ಥಳಗಳು ಟಾರ್ಗೆಟ್ ಆಗಿದ್ವು ಅನ್ನುವಂಥದ್ದು. ಟೋಟಲಿ 26ಕ್ಕೂ ಹೆಚ್ಚಿನ ಸ್ಥಳಗಳನ್ನು ಟಾರ್ಗೆಟ್ ಮಾಡಲಾಗಿತ್ತು. ಆ ಸ್ಥಳಗಳು ಯಾವುದು ನಿಮಗೆ ತೋರಿಸ್ತಾ ಇದ್ವಿ. ಈಗ ಜಮ್ಮು ಕಾಶ್ಮೀರದ ಪ್ಲೇಸಸ್ ಸರ್, ಇದನ್ನು ಎಕ್ಸ್ಪ್ಲೇನ್ ಮಾಡೋದಾದ್ರೆ ಯಾಕೆ ಇಂಪಾರ್ಟೆಂಟು, ಯಾವ ಕಾರಣಕ್ಕೋಸ್ಕರ ಟಾರ್ಗೆಟ್ ಮಾಡಿದ್ರು ಅಂತ ಇದು ಒಂದೊಂದಾಗಿ ಹೇಳ್ಕೊಂಡು ಹೋಗಿ ಐ ಜಸ್ಟ್ ಟೆಲ್ ಅಬೌಟ್ ದಿ ಪ್ಲೇಸ್. ಎಸ್ ಇದು ಫಸ್ಟ್ ಒನ್ ಕುಪ್ವಾರ. ಅಗೇನ್ ದಿ ಲೈನ್ ಇಫ್ ಯು ಸಿ ಮುಂದೆಯಿಂದ ನೋಡಿದ್ರೆ ಈಚ್ ಆಫ್ ದಮ್ ಎಲ್ಲಾನು ಇಟ್ ಈಸ್ ಅಲಾಂಗ್ ದಿ ಬಾರ್ಡರ್. ಇದು ಐ ಟು ಐ ಡಿಸ್ಟೆನ್ಸ್ ತರ ಬಿಟ್ವೀನ್ ದಿ ಪಾಕಿಸ್ತಾನಿ ಟ್ರೂಪ್ಸ್ ಅಂಡ್ ಅಸ್. ಸೊ ಆಲ್ ದೋಸ್ ಪ್ಲೇಸಸ್, ಕುಪ್ವಾರ ಇರಲಿ, ಅವಂತಿಪುರ್ ಇರಲಿ, ಹಂದ್ವಾರ ಇದೆ, ಹಂಡ್ವಾರ, ಅಂಡ್ ಆಲ್ ದೀಸ್ ಪ್ಲೇಸಸ್ ಯು ಹ್ಯಾವ್ ಗಾಟ್ ಆರ್ಮಿ ಪ್ರೆಸೆನ್ಸ್ ಓವರ್ ದೇರ್. ಬ್ಯಾಕ್ ಎಂಡ್ ಅಲ್ಲಿ ಮುಂದ್ಗಡೆ small group of people will be there who man the bunkers and take on the ನಾನು ಫುಲ್ ಹೇಳ್ಬಿಡ್ಲಾ ಅತ್ಲಾಗೆ ಜಮ್ಮು ಕಾಶ್ಮೀರದ ಪ್ಲೇಸ್ಗಳನ್ನ. ಕುಪ್ವಾರ ಇದೆ, ನೌಗಮ್, ಉರಿ ಇರುವಂಥದ್ದು, ಪೂಂಚ್, ಜಮ್ಮು, ರಜೌರಿ, ಸಾಂಬಾ ಮತ್ತೆ ಹಂದ್ವಾರ, ಇವೆಲ್ಲವೂ ಕೂಡ ಜಮ್ಮು ಕಾಶ್ಮೀರದಲ್ಲಿ ಬರುವಂಥ ಪ್ಲೇಸ್ಗಳು. ಈ ಪ್ಲೇಸಸ್ಗಳನ್ನೇ ಮೇನ್ ಆಗಿ ಅಂದ್ರೆ ಇವು ಏರ್ ಬೇಸ್ ಅಂತನಾ ಅಥವಾ ಸಿವಿಲಿಯನ್ಸ್ ಜಾಸ್ತಿ ಇದ್ದಾರೆ ಅಂತನಾ ಅಥವಾ ಮಿಲಿಟರಿ ಕ್ಯಾಂಪ್ಗಳಿರುವಂಥದ್ದಾ? ಇದೆಲ್ಲ ಮ್ಯಾಕ್ಸಿಮಮ್ ಮಿಲಿಟರಿ ಕ್ಯಾಂಪ್ ಇರುವಂಥ ಜಾಗಗಳು. ಆ್ಯಂಡ್ ಇಲ್ಲಿ ಯಾಕೆ ಬಂದಿತ್ತು ಅಂದರೆ ಆಲ್ ದೀಸ್ ಪ್ಲೇಸಸ್, ಇಲ್ಲಿ ಪೋಸ್ಟ್ಸ್ ಯಾಕೆ ಬಂದಿತ್ತು ಅಂದರೆ ದೀಸ್ ಹ್ಯಾವ್ ಬೀನ್ ದಿ ಪ್ಲೇಸಸ್. ಇದೇ ಜಾಗದಲ್ಲಿ ದೇ ಇಸ್ ಟು ಡೂ ದಿ ಇನ್ಫಿಲ್ಟ್ರೇಷನ್, ಸೆಂಡಿಂಗ್ ದಿ ಟೆರರಿಸ್ಟ್ ಫ್ರಮ್ ದಿ ಅದರ್ ಸೈಡ್. ಈಗ ನೈಟ್ ಟೈಮಲ್ಲಿ ದೇ ವಿಲ್ ಸ್ಟಾರ್ಟ್ ಇಂಡಿಸ್ಕ್ರಿಮಿನೇಟ್ ಫೈರಿಂಗು. ಆ ಫೈರಿಂಗ್ ಕವರಲ್ಲಿ ದೇ ಇಸ್ ಟು push people into the side. So all these places are all army places. ಇಫ್ ಯು ಟೇಕ್ ಜಮ್ಮು ಅಂಡ್ ಕಾಶ್ಮೀರ್, ಈ ಏರಿಯಾ ಅಲ್ಲಿ ಏರ್ ಬೇಸಸ್ ಏನು ಅಂದ್ರೆ ಉಧಂಪುರ್ ಇದೆ, ಜಮ್ಮು ಇದೆ, ಮತ್ತೆ ಅವಂತಿಪುರ್ ಇದೆ. ಇದು ಬಿಟ್ರೆ ಮಿಕ್ಕಿದೆಲ್ಲ ಆರ್ಮಿ ಯೂನಿಟ್ಸ್. ಇವೆಲ್ಲವೂ ಕೂಡ ಲೈನ್ ಆಫ್ ಕಂಟ್ರೋಲ್ ನಲ್ಲಿ ಬರುವಂತ ಪ್ಲೇಸಸ್. ನಾವು ಈಗ ಜಮ್ಮು ಕಾಶ್ಮೀರ ನೋಡಿದ್ವಿ. ನೆಕ್ಸ್ಟ್ ಹೋಗೋಣ. ನೆಕ್ಸ್ಟ್ ಯಾವ ಸ್ಟೇಟು ಅನ್ನುವಂಥದ್ದನ್ನ ನೋಡ್ತಾ ಹೋದಾದ್ರೆ, ಬಿಕಾಸ್ 4 ರಾಜ್ಯಗಳು ಬರ್ತವೆ LOC ಅಲ್ಲಿ ಅಟ್ಯಾಚ್ಡ್ ಆಗಿರುವಂಥದ್ದು, ಅಂದ್ರೆ ಆ ಇಂಟರ್ನ್ಯಾಷನಲ್ ಬಾರ್ಡರಲ್ಲೂ ಕೂಡ ಹೊಂದ್ಕೊಂಡಿರುವಂಥ ರಾಜ್ಯಗಳು. ಈಗ ಪಂಜಾಬ್ಗೆ ಹೋಗೋಣ. ಜಮ್ಮು ಕಾಶ್ಮೀರ ನೆಕ್ಸ್ಟ್ ಬರುವಂಥ ರಾಜ್ಯ, LOC ನಲ್ಲಿ ಆ ಇಂಟರ್ನ್ಯಾಷನಲ್ ಬಾರ್ಡರಲ್ಲಿ ಕನೆಕ್ಟೆಡ್ ಇರುವಂಥ ರಾಜ್ಯ ಅಂದರೆ ಪಂಜಾಬ್. ಸರ್, ಪಂಜಾಬ್ನಲ್ಲಿ ಪಠಾಣ್ಕೋಟ್, ಅಮೃತಸರ, ನಾಲ್, ಕಪೂರ್ತಲಾ ಮತ್ತು ಆದಂಪುರ, ಜಲಂಧರ್, ಲುಧಿಯಾನ, ಚಂಡೀಗಢ, ಫಿರೋಜ್ಪುರದಲ್ಲಿ ಟಾರ್ಗೆಟ್ ಅನ್ನು ಮಾಡಲಾಗಿತ್ತು. ಅಲ್ಲಿ ಯಾವುದೇ ರೀತಿಯಾದಂಥ ಅವ್ರ ಟಾರ್ಗೆಟ್ಸ್ಗಳು ಸಕ್ಸಸ್ ಆಗಿಲ್ಲ. ಆ ಪ್ಲೇಸಸ್ಗಳು ಯಾಕೆ, ಯಾವ ಕಾರಣಕ್ಕೋಸ್ಕರ? ಇದರಲ್ಲಿ ಪಂಜಾಬಲ್ಲಿ ಬಂದರೆ ಇಟ್ ಈಸ್ ಎ ಮಿಕ್ಸ್ ಆಫ್ ಆರ್ಮಿ ಬೇಸಸ್ ಆ್ಯಂಡ್ ಏರ್ ಫೋರ್ಸ್ ಏರ್ ಫೀಲ್ಡ್ಸು, ಮೇಜರ್ ಏರ್ ಫೀಲ್ಡ್ಸು. ನೀವು ಆದಂಪುರ್ ತೊಗೊಂಡ್ರೆ ಇಟ್ಸ್ ಎ ಮೇಜರ್ ಏರ್ ಫೀಲ್ಡ್ ಫ್ರಮ್ ವೇರ್ ಇಟ್ಸ್ ವೆರಿ ಈಸಿ ಟು ಲಾಂಚ್ ಅಟ್ಯಾಕ್ಸ್ ಆನ್ ಪಾಕಿಸ್ತಾನ್. ನೆಕ್ಸ್ಟ್ ಪಠಾಣ್ಕೋಟ್ ತೊಗೊಂಡ್ರೆ ಅಗೇನ್ ಇಟ್ಸ್ ಎ ಮೇಜರ್ ಏರ್ ಬೇಸ್. ಜಲಂಧರ್ ಅಂತ ಹೇಳ್ತಾ ಇದ್ದಾರೆ. ಜಲಂಧರ್ ಈಸ್ ನಾಟ್ ದ ಏರ್ ಬೇಸ್ ವೇರ್ ಇಟ್ಸ್ ಆರ್ಮಿ ಪ್ರೆಸೆನ್ಸ್. ಏರ್ ಬೇಸ್ ಕ್ಲೋಸ್ ಟು ಜಲಂಧರ್ ಇಸ್ ಹಲ್ವಾರ. ನೆಕ್ಸ್ಟ್ ಸೂರತ್ಗಢ ಇಸ್ ಆಲ್ಸೋ ಅನದರ್ ಏರ್ ಬೇಸ್. ಅಂಡ್ ಇದು ಎಲ್ಲ ಜಾಗದ್ದು ಫೋಟೋಸು ತೋರಿಸಿದ್ರು ಅವರು. ದೇ ಹ್ಯಾಡ್ ಕ್ಲೇಮ್ ಟೆಲಿಂಗ್ ದಟ್ ದೇ ಹ್ಯಾವ್ ಕ್ರಿಯೇಟೆಡ್ ಡ್ಯಾಮೇಜ್. ಆಲ್ ದಿ ಫೋಟೋಸ್ ಹ್ಯಾವ್ ಬೀನ್ ಶೋನ್. ಫೋಟೋ ನೋಡಿದ್ರೆ ನಮಗೆ ಎಲ್ಲ ರನ್ವೇ ಸ್ಟ್ರಿಪ್ ಮತ್ತು ಟ್ಯಾಕ್ಸಿ ಟ್ರ್ಯಾಕ್ ಎಲ್ಲ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ. ದಟ್ ಶೋಸ್ ದಟ್ ಎನಿ ಟೈಮ್ ವಿ ವಾಂಟ್ ಟು ಲಾಂಚ್ ಅನ್ offensive from there, we can easily do that. None of them have been decapacitated. That means ಡ್ಯಾಮೇಜ್ ಆಗಿಲ್ಲ. ದೇ ಆರ್ ಆಲ್ ಇನ್ ವರ್ಕಬಲ್ ಕಂಡೀಷನ್. ಚಂಡೀಗಢ ಯಾಕೆ ಸರ್? ಅದು ಹೆಚ್ಚಿನದಾಗಿ ಸಿವಿಲಿಯನ್ಸ್ ಇದ್ದಾರೆ ಅನ್ನೋ ಕಾರಣಕ್ಕೋಸ್ಕರ ಅಲ್ಲೂ ಕೂಡ ಏರ್ ಬೇಸ್ ಆರ್ ಮಿಲಿಟರಿ ಬೇಸ್, ಆರ್ಮಿ ಬೇಸ್ ಇದೆ. ಇಟ್ಸ್ ಮಿಕ್ಸ್ ಆಫ್ ಆಲ್ ಆಕ್ಚುಲಿ. ಡೆನ್ಸ್ ಪಾಪ್ಯುಲೇಷನ್, ಕಮರ್ಷಿಯಲ್ ಹಬ್ ಫಾರ್ ಅಸ್ ಇನ್ ನಾರ್ತ್ ಇಂಡಿಯಾ, ದೆನ್ ಎ ವೆರಿ ಬಿಗ್ ಏರ್ ಬೇಸ್ ವೇರ್ ಲಾಟ್ ಆಫ್ ಅಸೆಟ್ಸ್ ಆರ್ ದೇರ್. ಲಾಟ್ ಆಫ್ ಅಸೆಟ್ಸ್ ಅಂದ್ರೆ ತುಂಬಾ ಏರ್ ಫೋರ್ಸ್ ಅಸೆಟ್ಸ್ ಇದೆ. ಯು ನೇಮ್ ಎನ್ ಅಸೆಟ್ ಎಲ್ಲ ಇದೆ ಅಲ್ಲಿ. ಓಕೆ ಇದೆಲ್ಲವೂ ಕೂಡ ಇಂಟರ್ನ್ಯಾಷನಲ್. ಈ ಕಪೂರ್ತಲಾ, ಫಿರೋಜ್ಪುರ್, ನಾಲ್, ಆದಂಪುರ, ಲುಧಿಯಾನ ಕೂಡ ಇರುವಂತದ್ದು. ಲುಧಿಯಾನ ಮತ್ತೆ ಜಲಂಧರ್ ನಾನು ಹೇಳಿದ್ನಲ್ವಾ, ದೋಸ್ ಆರ್ ಕ್ಲೋಸ್ ಬೈ ಟ್ವಿನ್ ಸಿಟೀಸ್ ತರ. ಏರ್ ಬೇಸ್ ಅದ್ರ ಹತ್ರ ಇರೋದು ಹಲ್ವಾರ ಮತ್ತೆ ಆದಂಪುರ್, 2 ಏರ್ ಬೇಸ್ ಇದೆ. ಆಮೇಲೆ ಪದೇ ಟಾರ್ಗೆಟ್ ಆಗ್ತಾ ಇರುವಂತದ್ದು ಅಂದ್ರೆ ಪಠಾಣ್ಕೋಟ್. ಈ ಮೊನ್ನೆ ಮಾಡಿದಂತ ಸಂದರ್ಭದಲ್ಲೂ ಪಠಾಣ್ಕೋಟ್ ಟಾರ್ಗೆಟ್ ಮಾಡಿ, ಅದು ತುಂಬಾ ಕ್ಲೋಸ್ ಇದೆ ಬಾರ್ಡರ್ ಇಂದ. ಸೊ ಇಟ್ಸ್ ಈಸಿ ಫಾರ್ ದೆಮ್ ಟು ಟೇಕ್ ಆನ್. ಹೆಚ್ಚಿನದಾಗಿ ಅದನ್ನ ಏನಾದ್ರು ಡೆಪ್ಲಾಯ್ ಮಾಡ್ಲಾಗಿರ್ತಾ ಮೆಟೀರಿಯಲ್ಸ್? ಇಲ್ಲ, ಈ ಊರ್ ಬೇಸ್ ಅಲ್ಲೂ ದೊಡ್ಡದೆ. ಲಾಸ್ಟ್ ಟೈಮ್ ನೀವು ನೋಡಿದ್ರು ಒಂದು ಟೆರರಿಸ್ಟ್ ಅಟ್ಯಾಕ್ ಆಗಿತ್ತು ಪಠಾಣ್ಕೋಟ್ ಅಲ್ಲಿ. ದಟ್ ಈಸ್ ದಿ ಕ್ಲೋಸೆಸ್ಟ್. ಆದಂಪುರ್ ಮತ್ತೆ ಹಲ್ವಾರ ಸ್ವಲ್ಪ ಒಳಗಡೆ ಇದೆ. ಪಠಾಣ್ಕೋಟ್ ಇಸ್ ವೆರಿ ಕ್ಲೋಸ್ ಟು ದಿ ಬಾರ್ಡರ್. ನೆಕ್ಸ್ಟ್ ಹೋಗೋಣ. ನೆಕ್ಸ್ಟ್ ಸ್ಟೇಟ್ ಗುಜರಾತ್.
ನರೇಂದ್ರ ಮೋದಿ ಅವರ ರಾಜ್ಯ, ಗಡಿಗೆ ಹೊಂದ್ಕೊಂಡಿರುವಂಥ ರಾಜ್ಯ, ಅದು ಕೂಡ ಪಾಕಿಸ್ತಾನಕ್ಕೆ. ಗುಜರಾತ್ನಲ್ಲಿ ಯಾವ್ಯಾವ ಪ್ಲೇಸು ಟಾರ್ಗೆಟ್ ಆಗಿದ್ವು, ಅಲ್ಲಿ ಎಷ್ಟು ಪ್ಲೇಸ್ಗಳು ಪ್ರಮುಖವಾಗಿ ಟಾರ್ಗೆಟ್ ಆಗಿದ್ವು ಅಂತ ನೋಡೋಣ. ಮೇನ್ಲಿ ಬುಜ್ ಬರುತ್ತೆ ಅಲ್ಲಿ ಗುಜರಾತ್ನಲ್ಲಿ. ಬುಜ್ ಪ್ರದೇಶವನ್ನ ಟಾರ್ಗೆಟ್ ಮಾಡಲಾಗಿರುವಂಥ ನಿಮ್ಗೆ ತೋರಿಸ್ತಾ ಇದೀವಲ್ಲ, ಈ ದೃಶ್ಯಾವಳಿಯ ಸಂದರ್ಭದಲ್ಲೇ ಗೊತ್ತಾಗುವಂಥದ್ದು ಅಂದರೆ ಪಾಕಿಸ್ತಾನ ಪ್ಲೇಸ್ಗೆ ವೆರಿ ಕ್ಲೋಸ್ ಇರುವಂಥ ಪ್ಲೇಸ್ಗಳನ್ನೇ ಅವರು ಚೂಸ್ ಮಾಡಿರುವಂಥದ್ದು. ಇನ್ನು ಯಾವ ಆ ಲೆವೆಲ್ಗೆ ಕೆಪಾಸಿಟಿ ಕೂಡ ಇದ್ದಂತಿಲ್ಲ. ಸರ್, ಈ ಬುಜ್ ಬಗ್ಗೆ ಹೇಳೋದಾದ್ರೆ ಗುಜರಾತ್ನಲ್ಲಿ, ಈ ಗುಜರಾತಲ್ಲಿ ನೋಡಿದ್ರೆ ಬುಜ್ ಇದೆ, ಮತ್ತೆ ಬುಜ್ಜಿಗಿಂತ ಇನ್ನೂ ಸ್ವಲ್ಪ ಮುಂದೆ ನಲಿಯಾ ಇದೆ, ದಟ್ ಈಸ್ ದಿ ಕ್ಲೋಸೆಸ್ಟ್ ಟು ಪಾಕಿಸ್ತಾನ್. ಮತ್ತೆ ರನ್ ಆಫ್ ಕಚ್ ಆಪೋಸಿಟ್ ಸೈಡ್ ಅಲ್ಲಿ ಜಾಮ್ನಗರ್ ಇದೆ. ಬುಜ್ಜು, ಜಾಮ್ನಗರು, ದೇ ಆರ್ ವೆರಿ ಬಿಗ್ ಬೇಸಸ್. ನಲಿಯಾ ಇಸ್ ಒನ್ ಫಾರ್ವರ್ಡ್ ಬೇಸ್ ಫಾರ್ ಹ್ಯಾಂಡ್ಲಿಂಗ್ ದ ಥಿಂಗ್ಸ್. ಸೊ ದಟ್ಸ್ ವೈ ಅದಕ್ಕೋಸ್ಕರ ಅವರು ಬುಜ್ಜಿನ ಟಾರ್ಗೆಟ್ ಮಾಡಿದ್ದಾರೆ. ಜಾಮ್ನಗರ್ ಸ್ವಲ್ಪ ದೂರ ಇರೋದ್ರಿಂದ ದೇ ಹ್ಯಾವ್ ನಾಟ್ ಅಟೆಂಪ್ಟೆಡ್ ದ. ಈವನ್ ಜಾಮ್ನಗರ್ ಟಾರ್ಗೆಟ್ ಮಾಡೋದು ಒನ್ ಆಫ್ ದಿ ಮೋಸ್ಟ್ ಇಂಡಸ್ಟ್ರಿಯಲ್ ಏರಿಯಾ ಕೂಡ ಆಗಿರುವಂಥ ಕಾರಣಕ್ಕೋಸ್ಕರ ಆ ಲೆವೆಲ್ ಎಲ್ರಿಗೂ ಗೊತ್ತಿದೆ ನಮ್ದು ರಿಲಯನ್ಸ್ ಪೆಟ್ರೋಕೆಮಿಕಲ್ಸ್. ಇಟ್ಸ್ ಒನ್ ಆಫ್ ದಿ ಬಿಗ್ಗೆಸ್ಟ್ ಥಿಂಗ್ ಇನ್ ಏಷ್ಯಾ ಪೆಸಿಫಿಕ್ ಅಂಡ್ ಆಲ್ಮೋಸ್ಟ್ ಇನ್ ದಿ ವರ್ಲ್ಡ್. ಸೊ ಪ್ಲಾಂಟ್ ಹತ್ರನೇ ಲಾಟ್ ಆಫ್ ಏರ್ ಡಿಫೆನ್ಸ್ ಸಿಸ್ಟಮ್ಸ್ ಡಿಪ್ಲಾಯ್ ಮಾಡಿದ್ದಾರೆ. ಸೊ ಬುಜ್ಜು, ಜಾಮ್ನಗರ್, ನಲಿಯಾ, ಈ 3 ಇಂಪಾರ್ಟೆಂಟ್ ಪ್ಲೇಸಸ್ ಇದೆ ಜಾಮ್ನಗರ್, ಇದು ಗುಜರಾತ್ ಅಲ್ಲಿ. ಅಂಡ್ ಆಲ್ವೇಸ್ ವಿ ನೀಡ್ ಟು ಟೇಕ್. ಓಕೆ, ನೆಕ್ಸ್ಟ್ ಸ್ಟೇಟ್ಗೆ ಹೋಗೋಣ. ಅದು ರಾಜಸ್ಥಾನ್. ನಾವೀಗ ಆಲ್ರೆಡಿ ಪಂಜಾಬ್ ನೋಡಿದ್ವಿ, ಜಮ್ಮು ಕಾಶ್ಮೀರ ನೋಡಿದ್ವಿ, ಗುಜರಾತನ್ನ ನೋಡಿದ್ವಿ. ಈಗ ರಾಜಸ್ಥಾನದಲ್ಲಿ ಯಾವ್ಯಾವ ಪ್ಲೇಸ್ಗಳನ್ನ ಟಾರ್ಗೆಟ್ ಮಾಡಲಾಗಿತ್ತು, ಅಲ್ಲಿ ಎಷ್ಟು ಪ್ಲೇಸ್ಗಳನ್ನ ಟಾರ್ಗೆಟ್ ಮಾಡಲಾಗಿತ್ತು ಅನ್ನುವಂಥದ್ದನ್ನ ಗಮನಿಸೋದಾದ್ರೆ, ರಾಜಸ್ಥಾನದಲ್ಲಿ ಶ್ರೀಗಂಗಾನಗರ ಮತ್ತೆ ಪಲೋಡಿ, ಜೈಸಲ್ಮಾರ್, ಪೋಖ್ರಾನ್, ಉತ್ತರಲೈ ಮತ್ತೆ ಬಾಡ್ಮೇರ್ ಈ ಪ್ರದೇಶಗಳನ್ನ ಟಾರ್ಗೆಟ್ ಮಾಡಲಾಗಿದೆ. ಸರ್, ಫಸ್ಟ್ ಇಂದ ನೋಡ್ತಾ ಹೋಗೋಣ. ಶ್ರೀಗಂಗಾನಗರ್ ಇದು ಆರ್ಮಿ ಕ್ಯಾಂಟೋನ್ಮೆಂಟ್, ಅದಕ್ಕೆ ಅವ್ರು ಟಾರ್ಗೆಟ್ ಮಾಡಿರೋದು. ಉತ್ತರ್ಲೈ, ನಾಲ್ ಮತ್ತೆ ಫಲೋದಿ ಇದೆಲ್ಲ ಏರ್ ಬೇಸಸ್, ದೊಡ್ಡ ದೊಡ್ಡ ಏರ್ ಬೇಸಸ್. ಫಲೋದಿ ನೋಡಿದ್ರೆ ಇದು ಲಾಸ್ಟ್ ಒಂದು 15 ವರ್ಷದ ಹಿಂದೆನೆ ಬಂದಿರೋದು. ತುಂಬಾ ಡೆವಲಪ್ಮೆಂಟ್ ಆಗಿದೆ, ತುಂಬಾ ದೊಡ್ಡ ಬೇಸ್ ಮಾಡಿದೀವಿ ವಿತ್ ಲಾಟ್ ಆಫ್ ಅಸೆಟ್ಸ್. ಯಾಕಂದ್ರೆ ಸ್ಟ್ರಾಟಜಿಕಲಿ ಇಫ್ ವಿ ಹ್ಯಾವ್ ಟು ಟೇಕ್ ಆನ್ ಪಾಕಿಸ್ತಾನ್, ವಿ ವಾಂಟೆಡ್ ಸಮಥಿಂಗ್ ಇನ್ ದ ಫ್ರಂಟ್, ಅದಕ್ಕೆ ಫಲೋದಿ ಬಂದಿರೋದು. ಮಿಕ್ಕಿದ್ದು ಉತ್ತರ್ಲೈ, ಸೂರತ್ಗಢ್, ನಾಲ್ ಇದೆಲ್ಲ ಇಂಪಾರ್ಟೆಂಟ್ ಪ್ಲೇಸಸ್ ವಿತ್ ಏರ್ ಫೀಲ್ಡ್ಸ್. ಅದೇ ಸಮ್ ಆಫ್ ದಿ ಪಿಕ್ಚರ್ಸ್ ಹ್ಯಾವ್ ಆಲ್ರೆಡಿ ಬೀನ್ ಶೋನ್, ಎಲ್ಲ ಇಂಟ್ಯಾಕ್ಟ್ ಆಗಿದೆ. ಸೊ ದೇ ಆರ್ ಫುಲ್ಲಿ ಆಪರೇಷನಲ್. ಜೈಸಲ್ಮೇರ್ ನಮ್ಗೆ ಗೊತ್ತಿದ್ದ ಥರ ಕ್ಲೋಸೆಸ್ಟ್ ಪಾಯಿಂಟ್ ಆ್ಯಂಡ್ ಏರ್ ಬೇಸ್ ಆಲ್ಸೋ. ಸಮ್ ಆಫ್ ದಿ ಆರ್ಮಿ ಅಸೆಟ್ಸ್ ಆರ್ ಆಲ್ಸೋ ದೇರ್, ವೆರಿ ಇಂಪಾರ್ಟೆಂಟ್. ಪೋಖ್ರಾನ್ ನಮ್ಗೆ ಎಲ್ರಿಗೂ ಗೊತ್ತಿದೆ, ದಟ್ ಈಸ್ ದಿ ಪ್ಲೇಸ್ ವೇರ್ ವಿ ಡೂ ಆಲ್ ಅವರ್ ಟ್ರಯಲ್ಸ್ ಆ್ಯಂಡ್ ಅದರ್ ಥಿಂಗ್ಸ್. ಮತ್ತು ಏರ್ ಟು ಗ್ರೌಂಡ್ ಫೀಲ್ಡ್, ಫೈರಿಂಗ್ ರೇಂಜು, an important place for people to get trained and testing our weapon system also. So that's why it's ಸರ್, ನನ್ನ ಕುತೂಹಲ ಅಂದರೆ ಈಗ ಈ ಹತ್ತತ್ರ ಎಷ್ಟು ಸಾವಿರ ಕಿಲೋಮೀಟರ್ ಇರ್ಬೋದು ಸರ್? ಈ 4 ರಾಜ್ಯಗಳಿಗೆ ಹೊಂದ್ಕೊಂಡಿರುವಂಥದ್ದು ಹತ್ತತ್ರ ಒಂದು 4,500 ಕಿಲೋಮೀಟರ್ ಮೇಲೆ ಇದೆಯಾ? 100%. ಇನ್ನೂ ಜಾಸ್ತಿ ಇದೆ ಅಂತ ಇಲ್ಲ, 3,500 to 4,000 ಕಿಲೋಮೀಟರ್. ಓಕೆ, ಈ ಇಷ್ಟು ಕಿಲೋಮೀಟರ್ಸ್ನ ನಮ್ಮ ಹತ್ರ ಇರುವಂಥದ್ದು S-400 3 ಇದೆ. ಅವ್ರ ಕ್ಷಿಪಣಿ ದಾಳಿಯನ್ನು ಕಂಟಿನ್ಯೂಸ್ಲಿ ಮಾಡ್ತಾ ಇದ್ರೆ ಅದು ಹೇಗೆ ಎಲ್ಲವನ್ನೂ ಕವರ್ ಮಾಡುತ್ತೆ ಅಂತ ಅದೊಂದು ಆಶ್ಚರ್ಯ ನಮಗೆ. S-400 ರೇಂಜ್ ನೋಡಿದ್ರೆ ಇಟ್ ಕ್ಯಾನ್ ಡಿಟೆಕ್ಟ್, ಅಂದರೆ ಐಡೆಂಟಿಫೈ ಮಾಡೋದು ಕೇಪಬಿಲಿಟಿ 600 ಕಿಲೋಮೀಟರ್ ದೂರದಿಂದನೇ ಪಿಕಪ್ ಮಾಡುತ್ತೆ. ಮತ್ತೆ ಫಾರ್ ಟೇಕಿಂಗ್ ಎ ಕೌಂಟರ್ ಆಕ್ಷನ್ ಅಪ್ ಟು 400 ಕಿಲೋಮೀಟರ್ಸ್ವರೆಗೂ ಮಾಡ್ಬೋದು. ಸೊ ಅದನ್ನ ಲಿಂಕ್ ಮಾಡಿದ್ರೆ ಇದು ಮೇನ್. ಇದು ಅದು ಬಿಟ್ಟು ನೀವು ಕೇಳಿದಿರಲ್ವಾ, ಆಕಾಶ್ ಮಿಸೈಲ್ ಸಿಸ್ಟಮ್ ಇದೆ, ಮತ್ತೆ ಇನ್ನು ಏರ್ ಟು ಗ್ರೌಂಡ್ ಗನ್ರಿ, ಆಂಟಿ ಏರ್ಕ್ರಾಫ್ಟ್ ಸಿಸ್ಟಮ್ಸ್ ಇದೆ. ಅದನ್ನೆಲ್ಲ ಮಧ್ಯದಲ್ಲಿ ಬ್ರಿಡ್ಜ್ ಮಾಡಿಕೊಂಡು ಎಲ್ಲೆಲ್ಲಿ ಗ್ಯಾಪ್ ಆಗುತ್ತೆ ಅಂತ ಕಡೆ ಅವನ್ನೆಲ್ಲ ಅಂದ್ರೆ ಇಲ್ಲಿ ಮೇನ್ಲಿ ಒನ್ ಆಫ್ ದಿ ಮೋಸ್ಟ್ ಪ್ಲಸ್ ಪಾಯಿಂಟ್ ಅಂದ್ರೆ ಅಟ್ ಎ ಟೈಮ್ S-400 160 ವಸ್ತುಗಳನ್ನು ಐಡೆಂಟಿಫೈ ಮಾಡುತ್ತೆ ಅನ್ನುವಂಥದ್ದು. ಸೊ ಹಾಗಾಗಿನೇ ಒಂದು ದೊಡ್ಡ ಪ್ಲಸ್ ಪಾಯಿಂಟ್ ಅಂತ ಕಾಣಿಸುತ್ತೆ. 3 ಸಾಕು ಅಂತ ಕಾಣಿಸುತ್ತೆ. ಇದಕ್ಕೂ ಮುಂಚೆ ಅದು ಒಂದು, ಮತ್ತೆ ಡಿಸ್ಟೆನ್ಸು ಇದೆ. ನೀವು ಹೇಳಿದ ಥರ ಮಲ್ಟಿಪಲ್ ಟಾರ್ಗೆಟು ಮತ್ತೆ ಕೇಪಬಿಲಿಟಿ 600 ಕಿಲೋಮೀಟರ್ ಇಂದಾನೆ ನಿಮಗೆ ರಿಯಾಕ್ಷನ್ ಟೈಮ್